ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ. ಸಮ್ಮರ್ ಹಾಲಿಡೇಸ್ ಎಕ್ಸಾಮ್ಸ್ ಅಂತ ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಸೊ ಇವತ್ತು ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾನು, ಅಮ್ಮ, ಫ್ಯಾಮ್ಲಿ ಎಲ್ಲರೂ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀವಿ, ಬನ್ನಿ. ನಾವು ಬೇಗ ಹೊರಟಿದ್ರಿಂದ ತಿಂಡಿ ಮಾಡಿರಲಿಲ್ಲ. ಸೊ ಆನ್ ದ ವೇ ತಿಂಡಿ ಮಾಡೋಣ ಅಂತ ಅಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ರೋಡಲ್ಲಿ ಕಾರ್ದು ಶೋ ಕೂಡ ನಡೀತಾ ಇತ್ತು. ಇದೆಲ್ಲ ಹಳೆ ಮಾಡೆಲ್ ಕಾರ್ಗಳಂತೆ. ಅದಕ್ಕೆ ಎಲ್ಲ ಪುಟಾಣಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೆಲ್ಲರೂ ಕೂಡ ಬೇಗ ಬೇಗ ಲೈಟಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಡು ನಾವು ಬಂದಿದ್ದ ಜಾಗನೇ ಲಾಲ್ಬಾಗ್. ಬೆಂಗಳೂರಲ್ಲೇ ತುಂಬ ವರ್ಷದಿಂದ ಇದ್ದರೂ ನಾವು ಲಾಲ್ಬಾಗ್ನೇ ನೋಡಿರಲಿಲ್ಲ. ಸೊ ಇವತ್ತು ಎಲ್ಲರೂ ಲಾಲ್ಬಾಗಿಗೆ ಬಂದಿದ್ದೀವಿ. ವೀಕೆಂಡ್ ಆಗಿದ್ದರೂ ಕೂಡ ಜಾಸ್ತಿ ಜನ ಏನಿರಲಿಲ್ಲ. ಸೊ ನಾವೆಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ಲಾಲ್ಬಾಗಲ್ಲಿ ಎಂಜಾಯ್ ಮಾಡಿದ್ವಿ. ಲಾಲ್ಬಾಗ್ ತುಂಬ ಡಿಫ್ರೆಂಟ್ ಆಗಿರೋ ಟ್ರೀಸ್ ಮತ್ತು ತುಂಬ ಹಳೆ ಟ್ರೀಸ್ಗಳಿದ್ವು. ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಸೊ ನಾವು ಕೂಡ ಎಲ್ಲ ಟ್ರೀಸ್ನೂ ನೋಡಿಕೊಂಡು ಅಲ್ಲಿ ನೇಚರ್ನ ಎಂಜಾಯ್ ಮಾಡಿದ್ವಿ. ಹಾಗೆ ಸುಮ್ಮನೆ ಗ್ಯಾಪಲ್ಲಿ ನಾವು ತಮಾಷೆ ಮಾಡಿಕೊಂಡು ಎಂಜಾಯ್ ಕೂಡ ಮಾಡಿದ್ವಿ. ನಮ್ಮನೆ 3 ಕೋತಿಗಳು ಅದು ರಿಮೂವ್ ಮಾಡಿಬಿಟ್ಟು ಆಮೇಲೆ ಒಂದ್ಸರಿ ತೋರಿಸ್ತದೆ. ಈಗ ನೋಡಿದ್ರಲ್ಲ, ಅವರು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮಂದಿರು. ಸುಮ್ಮನೆ ಹಾಗೆ ಫೋಟೋ ತಗೊಳ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಹಾಯ್ ಗಾಯ್ಸ್, ಇಲ್ಲೋಡಿ ಇವರು ನಮ್ಮ ಅಂಕಲ್. ಇವ್ರ ಹೆಸರು ನೀವು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳಿ. ಮೈ ಸೆಲ್ಫ್ ಸುರೇಶ್ ಎಸ್. ಹಾಗೆ ಇಲ್ಲಿ ನನ್ನ ಫ್ಯಾಮಿಲಿನ ಕೂಡ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೆ. ಇಲ್ಲಿ ಎಲ್ಲರೂ ಇಲ್ಲ, ಬಟ್ ಯಾರ್ಯಾರು ಇದ್ದಾರೋ ಅವರನ್ನು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಅಂಕಲ್ನ ನಾನು ಇಂಟ್ರಡ್ಯೂಸ್ ಮಾಡಿದೆ. ಮಿಕ್ಕಿದವ್ರನ್ನೆಲ್ಲರೂ ನಮ್ಮ ಅಂಕಲ್ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಹಾಯ್ ಗೈಸ್, ಈಗ ನೀವು ನೋಡ್ತಾ ಇರೋದು ನನ್ನ ಮಗಳು ಬಿಳಿ ಕಪ್ರಿ. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ನನ್ನ ಮಗಳು ಹೇಳಿದ್ಲು ಲಾಲ್ಬಾಗೆ ನೋಡಿಲ್ಲ ಅಂತ. ಇವಾಗ ನಾನು ತೋರ್ಸೋಕೆ ಕರ್ಕೊಂಡ್ಬಂದಿದ್ದೀನಿ. ಪಕ್ಕದಲ್ಲಿ ಕೂತಿರೋರು ನನ್ನ ಟೈಗರು. ಏನು ಮಾತಾಡಿದ್ರೆ ಸೈಲೆಂಟ್ ಆಗಿದ್ದಾರೆ, ಸ್ಮೈಲಿಂಗ್ ಕೊಡ್ತಾ. ಅದ್ರ ಮೀನಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಗೈಸ್, ಬಿ ಕೇರ್ಫುಲ್. ಪಕ್ಕದಲ್ಲಿ ಕೂತಿರೋದು ನಮ್ಮ ಕಬಾಳಮ್ಮ, ಎಂಟೈರ್ ಫ್ಯಾಮಿಲಿಗೆ ಬಿಗ್ ಬಾಸ್. ಪಕ್ಕದಲ್ಲಿ ಕೂತಿರೋರು ಅವ್ರ ಮಗಳು ಪ್ರಕೃತಿ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಪಕ್ಕದಲ್ಲಿ ಕೂತಿರೋರು 2ನೇ ಟೈಗರು. ಫುಲ್ ರೋಪ್ ಆಗ್ತಾ ಇರ್ತಾರೆ ಅವಾಗ. ಇವ್ರನ್ನ ಕಂಡ್ರೆ ಅವರಿಬ್ಬರಿಗೆ ಭಯ. ಮತ್ತು ಅವ್ರ ಪಕ್ಕ ಕೂತಿರೋರು ಅವ್ರ ಯಜಮಾನ್ರು, ಅವ್ರಿಗಂತೂ ಇನ್ನೂ ಭಯ ಅಂತ ನಾನು ಹೇಳಲ್ಲ ಗಾಯ್ಸ್. ಅವರು ಬಿಗ್ ಬಾಸ್ ಹೇಳ್ತಾ ಇದ್ದಾರೆ. ಇವನು ಎಲ್ಲ ಇವನು ಅವ್ರ ಮಗ ಚೋಟು. ಹೀಗೆ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಇದು ಲಾಲ್ಬಾಗಲ್ಲಿರೋ ತುಂಬ ದೊಡ್ಡ ಮರ. ಲಾಲ್ಬಾಗೆಲ್ಲ ಸುತ್ತಾಡಿಕೊಂಡು ಪೂರ್ತಿಯಾಗಿ ನೋಡಿಕೊಂಡು ನಾವು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋದ್ವಿ. ಎಲ್ಲಿಗೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ಕಬ್ಬನ್ ಪಾರ್ಕ್ಗೆ. ಕಬ್ಬನ್ ಪಾರ್ಕ್ ಲಾಲ್ಬಾಗಿಂದ ಹತ್ತಿರನೇ ಇರೋದ್ರಿಂದ ನಾವು ಕಬ್ಬನ್ ಪಾರ್ಕಿಗೆ ಬಂದ್ವಿ. ನಾವು ಕಬ್ಬನ್ ಪಾರ್ಕ್ ಪಕ್ಕ ಇರೋ ಕಬ್ಬನ್ ಪಾರ್ಕಿನ ಎಕ್ಸಿಬಿಷನ್ಗೆ ಹೋಗಿದ್ವಿ. ಅಲ್ಲಿ ಡಿಫ್ರೆಂಟ್ ಆಗಿರೋ ಗೇಮ್ಸ್ ಎಲ್ಲ ಇದ್ವು. ಸೊ ಅದಕ್ಕೆ ಬಂದಿದ್ವಿ. ಬಂದಿದ್ದ ತಕ್ಷಣ ಫಸ್ಟ್ ನಾವು ಆಡಿದ್ದ ಗೇಮೇ ಈ ಟ್ರೈನು. ಎಂಟ್ರೆನ್ಸಲ್ಲೇ ಈ ಗೇಮ್ ಇರುತ್ತೆ, ಅದಕ್ಕೆ ನಾವು ಫಸ್ಟ್ ಈ ಗೇಮನ್ನೇ ಆಡಿದ್ವಿ.
ನಾವು ಟ್ರೈನಲ್ಲಿ ಎತ್ತಿದ್ದೀವಿ ನೋಡ್ಕೊಳ್ಳಿ. Stay tuned. Bye. ಟ್ರೈನ್ ಬಂತು, ಟ್ರೈನ್. ಇಲ್ಲೇ ಸ್ಟಾಪ್ ಹಾಕಿ ಇಲ್ಲೇ ಇಲ್ಲೇ ಸ್ಟಾಪ್ ಹಾಕಿ. ಟ್ರೈನ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಗೇಮೇ ಬೋಟಿಂಗ್. ಸೊ ನೆಕ್ಸ್ಟು ಎಲ್ಲರೂ ಬೋಟಿಂಗೋಸ್ಕರ ದೊಡ್ಡ ಕ್ಯೂ ಅಲ್ಲಿ ನಿಂತಿದ್ವಿ. ಬೋಟಿಂಗ್ ನೋಡಿ ಫುಲ್ಲು ರಶ್ ಆಗಿತ್ತು. ಆದರೂ ಕಾಯ್ಕೊಂಡು ಅಂತೂ ಇಂತೂ ಬೋಟಿಂಗ್ ಮಾಡಿದ್ವಿ. ಅಂತೂ ಇಂತೂ 1/2 hour ವೆಯ್ಟ್ ಮಾಡಿದ್ಕೂ ಕೊನೆಗೂ ನಮ್ಮ ಟರ್ನ್ ಬಂತು. ಸೊ ಎಲ್ಲರೂ ಫುಲ್ಲು ಎಕ್ಸೈಟೆಡ್ ಆಗಿದ್ವಿ, ಯಾಕೆಂದರೆ ಅರ್ಧ ಗಂಟೆ ಕಾಯ್ದಿದ್ವಿ. ಸೊ ಇವಾಗ ನಮ್ಮ ಟರ್ನ್ ಫಾರ್ ಬೋಟಿಂಗ್. ಕೊಡ್ತೀನಿ. ಬೋಟಿಂಗ್ ಆದಮೇಲೆ ನಾವು ಆಡಿದ್ದು ನೆಕ್ಸ್ಟ್ ಗೇಮೇ ಇದು. ಸಖತ್ ಕ್ರೇಜಿಯಾಗಿತ್ತು ಮತ್ತು ಅಷ್ಟೇ ಭಯ ಕೂಡ ಆಯಿತು, ಬಟ್ ಚೆನ್ನಾಗಿತ್ತು. ಹೀಗೆ ಮಾಡಿ ತುಂಬ ವರ್ಷ ಆಗಿತ್ತು. ಸೊ ಮತ್ತೆ ಆಡಿದ್ವಿ. ಕೊನೆಗೂ ಎಲ್ಲ ಗೇಮ್ಸ್ನ ಮುಗಿಸ್ಕೊಂಡು ನಾವು ಕಬ್ಬನ್ ಪಾರ್ಕಿಂದ ಹೊರಟ್ವಿ. ಕಬ್ಬನ್ ಪಾರ್ಕಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಊಟ ಮಾಡೋಕ್ಕೆ. ಸೊ ಎಲ್ಲರೂ ಸುಸ್ತಾಗಿದ್ವಿ, ಟಯರ್ಡ್ ಆಗಿದ್ವಿ. ಸೊ ಎಲ್ಲರೂ ಹೋಗಿ ಬೇಗ ಬೇಗ ಊಟ ಮುಗಿಸ್ಕೊಂಡ್ವಿ. ಊಟ ಆದಮೇಲೆ ಎಲ್ಲರೂ ಐಸ್ ಕ್ರೀಮ್ ಕೂಡ ತಿನ್ನೋಕ್ಕೆ ಹೋಗಿದ್ವಿ. ಊಟ ಹೆವಿ ಆದಮೇಲೆ ಲೈಟ್ ಐಸ್ ಕ್ರೀಮ್ ಜೊತೆಗೆ ನಮ್ಮ ಡೇನ ಕೂಡ ಮುಗಿಸಿದ್ವಿ. ಸೊ ನಾವಂತೂ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಥರನೇ ಮುಂದೆ ತುಂಬ ವೀಡಿಯೋಸ್ನ ಹಾಕಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋಸ್ನೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ಸ್ ಮತ್ತು ವೀಡಿಯೋಸ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನಾನು ಕೂಡ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಎವ್ರಿವನ್.